ಪೆಟ್ರೋಲ್ ಡೀಸೆಲ್ ಬೆಲೆ 200 ರೂಪಾಯಿ ಆಗತ್ತಾ? ಮುಂದೈತೆ ಮಾರಿ ಹಬ್ಬ ಅಂತ ಇದ್ದಾರೆ ಆರ್ಥಿಕ ತಜ್ಞರು. 2008ರ ದಾಖಲೆಯನ್ನ ಮುರಿದು ಮುನ್ನುಗ್ಲಿದೆ ತೈಲ ದರ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $200 ಆಗತ್ತಂತೆ. 2008ರ ದಾಖಲೆಯನ್ನ ಮುರಿದು ಮುನ್ನುಗ್ಲಿದೆ ತೈಲ ದರ. $200 ಆಗತ್ತೆ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಅಮೆರಿಕ ಸಂಘರ್ಷ ಮುಂದುವರೆದರೆ ಆಪತ್ಕಾಲ ಫಿಕ್ಸ್. ಒಂದು ಬ್ಯಾರೆಲ್ ಕಚ್ಚಾ ತೈಲ $200 ಆದರೆ ಭಾರತಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಪೆಟ್ರೋಲ್ ಬೆಲೆ ಲೀಟರ್ಗೆ ಕನಿಷ್ಠ $200 ಆಗಲಿದೆ. ಇನ್ನು ಡೀಸೆಲ್ ಬೆಲೆ ಲೀಟರ್ಗೆ ಕನಿಷ್ಠ $180 ರಿಂದ $190 ಆಗುತ್ತೆ. ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದೀಗ ಮುಂದೈತೆ ಮಾರಿ ಹಬ್ಬ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. 2008ರ ದಾಖಲೆಯನ್ನ ಮುರಿದು ಮುನ್ನುಗ್ಲಿದೆಯಂತೆ ತೈಲ ದರ. ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $200 ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಅಮೆರಿಕ ಸಂಘರ್ಷ ಮುಂದುವರೆದ್ರೆ ಆಪತ್ಕಾಲ ಫಿಕ್ಸ್. ಒಂದು ಬ್ಯಾರೆಲ್ ಕಚ್ಚಾ ತೈಲ $200 ಆದ್ರೆ ಭಾರತಕ್ಕೆ ಸಂಕಷ್ಟ ಶುರುವಾಗತ್ತೆ. ಡೀಸೆಲ್ ಬೆಲೆ ಲೀಟರ್ಗೆ ಕನಿಷ್ಠ ಅಂದ್ರೂ $180 ರಿಂದ $190 ಆಗುತ್ತಂತೆ. ಸೊ ಈಗ ಆಲ್ರೆಡಿ ಏನು ಕಮ್ಮಿ ಏನಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತಾನೆ ಇದ್ದೀವಿ. ಬೆಲೆ ಏರಿಕೆಗಳಾಗ್ತಾನೆ ಇದೆ. ಸೊ ಇದೀಗ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಒಂದು ಬ್ಯಾರೆಲ್ಗೆ ಕಚ್ಚಾ ತೈಲ $200 ಆದರೆ ಭಾರತಕ್ಕೆ ಸಂಕಷ್ಟ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇರುವಂಥದ್ದು ಆರ್ಥಿಕ ತಜ್ಞರು. ಅದೇ ದೊಡ್ಡ ಹಬ್ಬನೇ ಕಾದಿದೆ, ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಈಗಲೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ $200 ಆಗತ್ತಾ? ಹಾಗಾದರೆ ಡೀಸೆಲ್ ಬೆಲೆ ಲೀಟರ್ಗೆ ಕನಿಷ್ಠ ಅಂತ ಹೇಳಿದ್ರು $180 ರಿಂದ $190 ಆಗತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸೊ ಈಗ ಆಲ್ರೆಡಿ ಮೋದಿ ಒಂದು ಸೂಚನೆಯನ್ನು ಮುನ್ನೆಚ್ಚರಿಕೆಯನ್ನು ಕೊಟ್ಟರು, ಸಾರ್ವಜನಿಕವಾಗಿ ಸಾರಿಗೆಗಳನ್ನು ಬಳಸಿ ಅಂತ ಹೇಳಿಬಿಟ್ಟು. ಬಿಕಾಸ್ 2 ವೀಲರ್ಸ್ 4 ವೀಲರ್ಸನ್ನು ಅವಶ್ಯಕತೆ ಇಲ್ಲದೆ, ಅಂದರೆ ಒಬ್ಬರು ಇಬ್ಬರು ಓಡಾಡೋದಕ್ಕೆ ತೆಗೆಯೋಕೆ ಹೋಗಬೇಡಿ, ಸಾರ್ವಜನಿಕವಾಗಿ ಸಾರಿಗೆಗಳನ್ನು ಬಳಸಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರು. ಸೊ ಇದೇ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಕಚ್ಚಾ ತೈಲ ಬೆಲೆಗಳು ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು, ಆರ್ಥಿಕ ಪರಿಸ್ಥಿತಿ ಕುಗ್ಗಬಾರದು ಅನ್ನುವಂತಹ ಒಂದು ಕಾರಣದಿಂದಾಗಿ ಇರಾನ್ ಅಮೆರಿಕ ನಡುವೆ ಟೆನ್ಷನ್ ಹಾರ್ಮುಜ್ ಬಂದ್ ಆಗಿದ್ದರಿಂದಾಗಿ ಗಲ್ಫ್ ದೇಶಗಳಿಂದ ಬರುವಂತಹ 11 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆ ಸ್ಥಗಿತವಾಗಿದೆ. 80 ಮಿಲಿಯನ್ ಟನ್ LNG ಸರಬರಾಜು ಬಂದ್ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬ್ಯಾರೆಲ್ ತೈಲದ ಬೆಲೆ $200 ಆಗಲಿದೆ ಅನ್ನುವಂಥದ್ದು ಕೂಡ. ಜೂನ್ ಹೊತ್ತಿಗೆ ಬಿಕ್ಕಟ್ಟು ನಿವಾರಣೆ ಆದರೆ ವರ್ಷದ ಕೊನೆಗೆ ಇಂಧನ ಬೆಲೆ ಇಳಿಕೆ ಆಗತ್ತೆ. ಸೊ ಈ ವರ್ಷವಿಡೀ ತೈಲ ಬೆಲೆ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಯಾವೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಈಗಲೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಇರಾನ್ ಅಮೆರಿಕ ನಡುವೆ ಇದೀಗ ದೊಡ್ಡ ಟೆನ್ಷನ್ ಹಾರ್ಮುಜ್ ಬಂದ್ನಿಂದಾಗಿ ಗಲ್ಫ್ ದೇಶಗಳಿಂದ ಬರುವಂತಹ 11 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆ ಸ್ಥಗಿತ ಆಗಿದೆ. 80 ಮಿಲಿಯನ್ ಟನ್ LNG ಸರಬರಾಜು ಕೂಡ ಬಂದ್ ಆಗಿದೆ ಮತ್ತೊಂದು ಕಡೆ. ಸೊ ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬ್ಯಾರೆಲ್ ತೈಲದ ಬೆಲೆ $200 ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಜೂನ್ ಹೊತ್ತಿಗೆ ಬಿಕ್ಕಟ್ಟು ನಿವಾರಣೆ ಏನಾದರೂ ಆದರೆ ವರ್ಷದ ಕೊನೆಗೆ ಇಂಧನ ಬೆಲೆ ಕೂಡ ಇಳಿಕೆ ಆಗತ್ತೆ ಅನ್ನುವಂಥದ್ದು ಕೂಡ ಅಂದಾಜಿಸಲಾಗ್ತಾ ಇದೆ. ಸೊ ಈ ವರ್ಷ ಇಡೀ ಕೂಡ ತೈಲ ಬೆಲೆ ಏರಿಕೆ ಹಾಗಾದ್ರೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಂದೆ ಇದಕ್ಕಿಂತ ದೊಡ್ಡ ತಲೆನೋವು, ಟೆನ್ಷನ್ ಶುರುವಾಗುವಂಥದ್ದು ಕಟ್ಟಿಟ್ಟ ಬುತ್ತಿ. ಬಿಕಾಸ್ ಡೀಸೆಲ್ ಬೆಲೆ ಲೀಟರ್ಗೆ ಕನಿಷ್ಠ ಅಂತ ಹೇಳಿದ್ರು ಕೂಡ $180 ರಿಂದ $190 ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ಮೋದಿಗೆ ಮುನ್ಸೂಚನೆ ಸಿಕ್ತೋ ಏನೋ, ಬಿಕಾಸ್ ಎಲ್ಲವೂ ಕೂಡ ಅರಿತಿರ್ತಾರೆ. ಏನೂ ಇಲ್ಲದೆ ಯಾವುದೇ ಒಂದು ಹೇಳಿಕೆಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸೊ ಹಾಗಾಗಿನೇ ಸಾರ್ವಜನಿಕ ಸಾರಿಗೆಗಳನ್ನ ಉಪಯೋಗಿಸಿ, ಯಾವುದೇ ಕಾರಣಕ್ಕೂ ಕೂಡ 2 ವೀಲರ್ಸ್ 4 ವೀಲರ್ಸನ್ನು ಅನವಶ್ಯಕವಾಗಿ ತೆಗೆಯೋಕೆ ಹೋಗಬೇಡಿ. ಅಂದರೆ ಒಬ್ಬರು ಇಬ್ಬರು ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ಸಾರಿಗೆಗಳನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಮೋದಿ ಇದೇ ರೀಸನಿಂಗ್ದಾಗಿ ಕರೆ ಕೊಟ್ಟಿರಬಹುದೇನೋ. ಸೊ ಗಲ್ಫ್ ದೇಶಗಳಿಗೆ ಬರುವಂತಹ 11 ಮಿಲಿಯನ್ ಬ್ಯಾರೆಲ್